ಕಳೆದ ಕೆಲವು ದಿನಗಳಿಂದ ಚಿನ್ನದ ಅಂಗಡಿಯ ಮುಂದೆ ನಿಂತು ಬೆಲೆ ನೋಡಿ ಭಯ ಪಡ್ತಾ ಇದ್ದವರಿಗೆ ಇವತ್ತು ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಗಗನಕ್ಕೆ ಏರಿದ್ದ ಬಂಗಾರದ ಬೆಲೆ ಒಂದೇ ಸಾರಿ ಧಪ್ ಅಂತ ಕೆಳಗೆ ಕುಸಿದಿದೆ. ಮದುವೆ ಮುಂಜಿ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದವರಿಗೆ ಈ ಸುದ್ದಿ ಕೇಳಿ ಸಖತ್ತಾಗಿಯೇ ಖುಷಿಯಾಗಿದ್ದಾರೆ. ಇವತ್ತಿನ ಬೆಂಗಳೂರು ಮಾರ್ಕೆಟಿನಲ್ಲಿ ಚಿನ್ನದ ರೇಟನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. 1 ಗ್ರಾಮ್ 24 ಕ್ಯಾರೆಟ್ ಬಂಗಾರ ಇವತ್ತು 15,153ಕ್ಕೆ ಬಂದು ನಿಂತಿದೆ. ಇನ್ನು ಆಭರಣ ಮಾಡಿಸೋಕೆ ಜನ ಜಾಸ್ತಿ ಇಷ್ಟಪಡುವಂತಹ 22 ಕ್ಯಾರೆಟ್ನ ಚಿನ್ನದ ಬೆಲೆ ಇವತ್ತು 13,890ಕ್ಕೆ ಬಂದು ಇಳಿದು ನಿಂತಿದೆ. ಅಂದರೆ ನಿನ್ನೆಗಿಂತ ಇವತ್ತು ನಿಮ್ಮ ಜೇಬಿನಿಂದ ಹೂಡೋ ಹಣ ಸುಮಾರು 800 ರೂಪಾಯಿಗಳಷ್ಟು ಹೆಚ್ಚು ಉಳಿತಾಯ ಆಗ್ತಿದೆ ಅಂದಂತಾಯಿತು. ಆ ಬೆಲೆ ಇಳಿಕೆಗೆ ಬರೀ ನಮ್ಮ ದೇಶದ ಬಜೆಟ್ ಅಷ್ಟೇ ಕಾರಣವಲ್ಲ, ಅಮೆರಿಕಾದಲ್ಲಿ ನಡೆಯುತ್ತಿರುವಂತಹ ಆಟ ಕೂಡ ಇಲ್ಲಿದೆ. ಅಲ್ಲಿನ ಡಾಲರ್ ಮೌಲ್ಯ ಜಾಸ್ತಿ ಆಗಿರೋದ್ರಿಂದ ದೊಡ್ಡ ದೊಡ್ಡ ಉದ್ದಿಮೆಗಳೆಲ್ಲ ಬಂಗಾರದ ಮೇಲಿನ ಹೂಡಿಕೆಯನ್ನ ಬಿಟ್ಟು ಬೇರೆ ಕಡೆ ಹಣವನ್ನ ಹಾಕ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕೇಂದ್ರದ ಬಜೆಟ್ನಲ್ಲಿ ಆಮದು ಸುಂಕವನ್ನ ಕಮ್ಮಿ ಮಾಡಿರೋದು ನಮ್ಮಂತ ಮಧ್ಯಮ ವರ್ಗದವರಿಗೆ ವರವಾಗಿ ಪರಿಣಮಿಸಿದೆ. ಗೆಳೆಯರೇ, ಇದೇನೋ ಒಂದೇ ದಿನದಲ್ಲಿ ಆದ ಬದಲಾವಣೆಗಳಲ್ಲ. ಕಳೆದ 4 ದಿನಗಳಿಂದ ಮಾರುಕಟ್ಟೆ ಸವಾರಿ ಸ್ವಲ್ಪ ಇಳಿಕೆಯಲ್ಲಿಯೇ ಇತ್ತು. ಇನ್ನು ಮದುವೆ ಸೀಸನ್ ಅಬ್ಬರ ಶುರುವಾಗುವ ಮುಂಚೆಯೇ ಈ ತರಹದ ಒಂದು ದೊಡ್ಡ ಇಳಿಕೆ ಕಂಡಿರೋದು ಹೂಡಿಕೆದಾರರಿಗಿಂತ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ದೊಡ್ಡ ನಿರಾಳ ತಂದಿದೆ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಬರೀ ಚಿನ್ನ ಮಾತ್ರವಲ್ಲ, ಬೆಳ್ಳಿಯ ಕಥೆಯನ್ನ ಕೇಳಿದ್ರೆ ನೀವು ನಿಜಕ್ಕೂ ಅಚ್ಚರಿಯನ್ನ ಪಡ್ತೀರಾ. ಕೆಜಿ ಗಟ್ಟಲೆ ಬೆಳ್ಳಿ ತಗೋಬೇಕು ಅಂದುಕೊಂಡವರಿಗೆ ಇವತ್ತು ಹಬ್ಬದ ಊಟ ಸಿಕ್ಕಂತಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 1 ಕೆಜಿಯ ಬೆಳ್ಳಿಯ ಬೆಲೆ ಸುಮಾರು 45,000 ರೂಪಾಯಿಗಳಷ್ಟು ಕುಸಿತವನ್ನ ಕಂಡಿದೆ. ಹೌದು ಸ್ನೇಹಿತರೆ, ನಿನ್ನೆ 3.5 ಲಕ್ಷದ ಆಸುಪಾಸಿನಲ್ಲಿದ್ದ 1 ಕೆಜಿಯ ಬೆಳ್ಳಿ ಇವತ್ತು 3,15,000ಕ್ಕೆ ಬಂದು ನಿಂತಿದೆ. ಪ್ರತಿ ಗ್ರಾಮ್ ಬೆಳ್ಳಿ ಇವತ್ತು 350 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನ ನೋಡಿದರೆ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರು ಸ್ವಲ್ಪ ಗಲಿಬಿಲಿ ಆಗಬಹುದು. ಆದರೆ ಹೊಸ ಆಭರಣವನ್ನ ತಗೋಬೇಕು ಅಂದ್ಕೊಂಡಿರುವ ನಮಗಂತೂ ಇದು ಸರಿಯಾದ ಟೈಮ್ ಅಂತ ಅನಿಸುತ್ತೆ. ಸ್ನೇಹಿತರೆ, ಮಾರುಕಟ್ಟೆ ಅಸ್ಥಿರತೆ ಇರುವಾಗ ಯಾವತ್ತೂ ಕೂಡ ನೀವು ಆತುರವನ್ನ ಪಡ್ಕೊಳ್ಬೇಡಿ. ಈಗಿನ ಈ ಕುಸಿತ ತಾತ್ಕಾಲಿಕವ ಅಥವಾ ಇನ್ನೂ ಕೆಳಗೆ ಇಳಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಮಸ್ಕಾರ.